ನಮಸ್ಕಾರ ಸ್ನೇಹಿತರೆ, ನಾನು ವೈದ್ಯ ಪ್ರವೀಣ್ ಪಾಟೀಲ್. ಇವತ್ತಿನ ದಿವಸ ಗ್ಯಾಸ್ಟ್ರೈಟಿಸ್ ಬಗ್ಗೆ ಆಗಲಿ, RUT ಟೆಸ್ಟ್ ಬಗ್ಗೆ ಆಗಲಿ ಮತ್ತು H. ಪೈಲರಿ ಇನ್ಫೆಕ್ಷನ್ ಬಗ್ಗೆ ಆಗಲಿ ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಏನು ಕ್ವೈರೀಸ್ ಬರ್ತಾಯಿದ್ದಾವೆ, ಪ್ರಶ್ನೆಗಳು ಬರ್ತಾಯಿವೆ, ಆ ಪ್ರಶ್ನೆಗಳನ್ನು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೇನೆ. ವಾಟ್ ಈಸ್ RUT ಟೆಸ್ಟ್ ಫಾರ್? RUT ಟೆಸ್ಟ್ ಅಂದರೆ ಏನು, ಅದು ಯಾವುದಕ್ಕಾಗಿ ಮಾಡ್ತಾರೆ? ರ್ಯಾಪಿಡ್ ಯೂರಿಯೇಸ್ ಟೆಸ್ಟ್ ಅಂತ ವಿಸ್ತೃತ ರೂಪ. ರ್ಯಾಪಿಡ್ ಯೂರಿಯೇಸ್ ಟೆಸ್ಟ್ ಇದನ್ನು H. ಪೈಲೋರಿ ಅನ್ನೋ ಒಂದು ಸೂಕ್ಷ್ಮ ಜೀವಿ ನಮ್ಮ ಹೊಟ್ಟೆಯಲ್ಲಿ ಇದೆಯಾ ಅಂತ ಕಂಡುಕೊಳ್ಳೋಕ್ಕೆ RUT ಟೆಸ್ಟನ್ನು ಮಾಡ್ತಾರೆ. ಹಾಗಿದ್ರೆ H. ಪೈಲೋರಿ ಅಂದರೆ ಏನು? H. ಪೈಲೋರಿ ಅನ್ನೋದು ಒಂದು ಸೂಕ್ಷ್ಮ ಜೀವಿ, ಇದೊಂದು ಬ್ಯಾಕ್ಟೀರಿಯಾ. ಇದು ಕಲುಷಿತ ಆಹಾರ ಅಥವಾ ಕಲುಷಿತ ನೀರು ನಿಂದ ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಳ್ಳುತ್ತೆ. ಇದು ಬ್ಲಡ್ನಲ್ಲಿ ಸಾಮಾನ್ಯವಾಗಿ ಸೇರಿಕೊಳ್ಳಲ್ಲ, ಹೊಟ್ಟೆಯಲ್ಲಿ ಮಾತ್ರ ಇರುತ್ತೆ, ಹೊಟ್ಟೆಯಲ್ಲೇ ಜೀವಿಸುತ್ತೆ. ನೋಡಿ, ವಾರೆನ್ ಮತ್ತು ಮಾರ್ಷಲ್ ಅನ್ನೋರು ಇಬ್ಬರು ಸೈಂಟಿಸ್ಟ್ ಇದನ್ನು ಕಂಡುಹಿಡಿದರು. ಹೊಟ್ಟೆಯಲ್ಲಿ ಈ H. ಪೈಲೋರಿ ಜೀವ ಇರೋದರಿಂದ, ಈ ಜೀವಿ ಹೊಟ್ಟೆಯಲ್ಲಿ ಇರೋದ್ರಿಂದನೇ ನಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಈ ಇರೋದ್ರಿಂದನೇ ಹೊಟ್ಟೆಯಲ್ಲಿ ಹುಣ್ಣುಗಳಾಗ್ತವೆ, ಅಲ್ಸರ್ಗಳಾಗ್ತವೆ. ಇದು ಜೀವಿಯಿಂದನೇ ಹೊಟ್ಟೆ ಕ್ಯಾನ್ಸರ್ ಉಂಟಾಗ್ಬೋದು. ಇದರಿಂದನೇ ವಿಟಮಿನ್ B12 ಕೊರತೆ ಆಗುತ್ತೆ, ಐರನ್ ಡೆಫಿಷಿಯನ್ಸಿ ಆಗುತ್ತೆ. ಇದರಿಂದನೇ ಇಡಿಯೋಪತಿಕ್ ಪರ್ಪುರ ಆಗ್ಬೋದು ಅಂತ ಸುಮಾರು ರೋಗಗಳನ್ನು ಅವ್ರು ಲಿಸ್ಟ್ ಮಾಡಿ ಕೊಟ್ಟರು. ಆವಾಗ ಎಷ್ಟೊಂದು ಸೈಂಟಿಸ್ಟನ್ನು ಇದನ್ನು ವಿರೋಧಪಡಿಸಿದರು. ಯಾಕಂದರೆ ಹೊಟ್ಟೆಯಲ್ಲಿ ಆ್ಯಸಿಡಿಕ್ ಮೀಡಿಯಾ ಇರುತ್ತೆ, HCl ಇರುತ್ತೆ. ಆ ಆ್ಯಸಿಡಿಕ್ ಮೀಡಿಯಾದಲ್ಲಿ ಯಾವುದೇ ಜೀವಕೋಶಗಳು ಬದುಕುವುದಿಲ್ಲ, ಯಾವುದೇ ಸೂಕ್ಷ್ಮ ಜೀವಿಗಳು ಬದುಕುವುದಿಲ್ಲ. ಜೀವಕೋಶಗಳೆಲ್ಲ ಸೂಕ್ಷ್ಮ ಜೀವಿಗಳು ಬದುಕುವುದಿಲ್ಲ ಅನ್ನೋದು ಮಿಕ್ಕ ವಿಜ್ಞಾನಿಗಳ ವಾದ. ಅಂಥದ್ರಲ್ಲಿ ಮಾರ್ಷಲ್ ಮತ್ತು ವಾರೆನ್ ಅನ್ನೋಂತಹ ಇಬ್ಬರು ಸೈಂಟಿಸ್ಟು ಇದನ್ನು ಕಂಡುಕೊಂಡ್ರು, ಇದನ್ನು ಪ್ರೂವ್ನು ಮಾಡಿದರು. ಆ ಪ್ರೂವ್ ಮಾಡಲಿಕ್ಕೆ ಮಾರ್ಷಲ್ ಅನ್ನುವ ವಿಜ್ಞಾನಿ ಅದನ್ನು ತಾನೇ ಸ್ವತಃ ಸೇವಿಸಿ, ಆ ಸೂಕ್ಷ್ಮ ಜೀವಿಯನ್ನು ತಾವೇ ಸೇವಿಸಿ, ತಮಗೆ ಯಾವಾಗ ಅದು ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಮತ್ತೆ ಆ್ಯಂಟಿಬಯೋಟಿಕ್ ತೊಗೊಂಡ್ಬಿಟ್ಟು ಅದನ್ನು ಶಮನ ಮಾಡಿಕೊಂಡ್ರು. ಸೊ ಅದರಿಂದ ಅವ್ರಿಗೆ ಕನ್ವಿನ್ಸ್ ಆಯಿತು ಇದರಿಂದನೇ ಇದು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ. ಸೊ ಇದು H. ಪೈಲೋರಿ ಅನ್ನೋದು ಒಂದು ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾ. ಇದರಿಂದನೇ ಗ್ಯಾಸ್ಟ್ರೈಟಿಸ್, ಸಾಮಾನ್ಯವಾಗಿ ಇದರಿಂದನೇ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇದರಿಂದನೇ ಪೆಪ್ಟಿಕ್ ಅಲ್ಸರ್ಸ್ ಆಗ್ತವೆ, ಸಾಮಾನ್ಯವಾಗಿ ಇದರಿಂದನೇ ಸ್ಟಮಕ್ ಕ್ಯಾನ್ಸರ್ ಸಹಿತ ಆಗುತ್ತೆ. ಇದು H. ಪೈಲೋರಿ. H ಅಂದರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನೋದು ಈ ಒಂದು ಬ್ಯಾಕ್ಟೀರಿಯಾದ ಹೆಸರು, H. ಪೈಲೋರಿ. ವಾಟ್ ಆರ್ ದಿ ಎಫೆಕ್ಟ್ ಆಫ್ H. ಪೈಲೋರಿ ಆನ್ ಹ್ಯೂಮನ್ ಬಾಡಿ? ನಾನು ಸೂಕ್ಷ್ಮವಾಗಿ ಮುಂಚೆನೇ ಹೇಳಿದೆ, ಇದರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇದರಿಂದ ಅಲ್ಸರ್ ಆಗ್ತವೆ, ಇದರಿಂದ ಕ್ಯಾನ್ಸರ್ ಆಗುತ್ತೆ, ಇದರಿಂದ ವಿಟಮಿನ್ B12 ಅನ್ನೋ ಜೀವಸತ್ವ ಕೊರತೆ ಆಗುತ್ತೆ, ಇದರಿಂದ ಇಡಿಯೋಪತಿಕ್ ಪರ್ಪುರ ಆಗುತ್ತೆ, ಇದರಿಂದ ಐರನ್ ಡೆಫಿಷಿಯನ್ಸಿ ಆಗುತ್ತೆ, ಅಂದರೆ ಕಬ್ಬಿಣದ ಅಂಶ ಕೊರತೆ ಆಗುತ್ತೆ. ಸೊ ಇವು ಕೆಲವೊಂದಿಷ್ಟು ರೋಗಗಳು. ಆಮೇಲೆ ಮಿಸ್ಟ್ ಲಿಂಫೋಮಾ ಅಂತ ಹೊಟ್ಟೆಯಲ್ಲಿ ಆಗುತ್ತೆ. ಅದು ಎಲ್ಲ ಈ ಒಂದು ಸೂಕ್ಷ್ಮ ಜೀವಿಗಳಿಂದ ಆಗುವಂತಹ ಪರಿಣಾಮಗಳು. RUT ಟೆಸ್ಟನ್ನು ವಿಧಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. RUT ಟೆಸ್ಟ್ ಕಿಟ್ನಲ್ಲಿ ಮುಖ್ಯವಾಗಿ 3 ವಿಧ. ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಕಿಟ್ನಲ್ಲಿ ಮುಖ್ಯವಾಗಿ 3 ವಿಧ. ಒಂದು ಜೆಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಜೆಲ್. ಇನ್ನೊಂದು ಲಿಕ್ವಿಡ್ ಮೀಡಿಯಾ, ಅಂದರೆ ನೀರಿನಾಂಶ ಇರುವಂತಹ ಒಂದು ಮೀಡಿಯಾನ ಯೂಸ್ ಮಾಡ್ತಾರೆ. ಇನ್ನೊಂದು ಡ್ರೈ RUT. ಸೊ ಸುಮಾರು ಜನ ಯೂಟ್ಯೂಬ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ಇದು ನಂದು ಮುಂಚೆ ಇದೇನು ಟೆಸ್ಟ್ ಮಾಡಿ ನಮ್ಗೆ ಕಿಟ್ ಕೊಡ್ತಾರೆ, ಆ ಕಿಟ್ನಲ್ಲಿ ನಮಗೆ 1 ತಾಸಿನಲ್ಲಿ ಒಳಗಡೆ ಅದು ಎಲ್ಲೋ ಇತ್ತು, ತದನಂತರ ಅದು ರೆಡ್ ಆಯಿತು. ಸೊ ತದನಂತರ 24 ಅವರ್ಸ್ ನಂತರ ರೆಡ್ ಆಯಿತು, 72 ಅವರ್ಸ್ 3 ದಿವಸದ ನಂತರ ರೆಡ್ ಆಯಿತು. ಅದು ವ್ಯಾಲಿಡ್ ಅಲ್ಲ. ನೀವು ಡ್ರೈ ಮೆಥಡ್ದಿಂದ RUT ಕಿಟ್ನಲ್ಲಿ ನೋಡ್ತಾ ಇದ್ದರೆ ಅದು ವಿತಿನ್ ಅವರ್, 1 ತಾಸು ಒಳಗಡೆ ಅದು ಕಿಟ್ಟನ್ನು ರೆಡ್ ಆಗಬೇಕು. ಯಾರಿಗೆ RUT ಕಿಟ್ ಅನ್ನೋ ಬಗ್ಗೆ ಮಾಹಿತಿ ಇಲ್ವೋ, ಇನ್ನೂ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಇದೇ ಚಾನಲಲ್ಲಿ, ತಾವು ಅದನ್ನು ನೋಡ್ಕೋಬೋದು. RUT ಟೆಸ್ಟ್ ಹೇಗೆ ಮಾಡ್ತಾರೆ ಅನ್ನೋ ಬಗ್ಗೆ ವಿಡಿಯೋ ಇದೆ. RUT ಟೆಸ್ಟ್ ಅಂದ್ರೇನು ಅಂದರೆ, ಒಂದು ಎಂಡೋಸ್ಕೋಪಿಯನ್ನು ಮಾಡಿ ಜಠರ ಭಾಗದಿಂದ ಒಂದು ಸಣ್ಣ ಟಿಶ್ಯೂವನ್ನು ತೊಗೊಂಡು ಅದನ್ನು ಹೊರಗಡೆ RUT ಟೆಸ್ಟ್ ಕಿಟ್ನಲ್ಲಿ ಹಾಕ್ತಾರೆ. ಆ ಟೆಸ್ಟ್ ಕಿಟ್ನಲ್ಲಿ ಹಾಕಿದ ಮೇಲೆ ಆ ಟಿಶ್ಯೂನಲ್ಲಿ H. ಪೈಲೋರಿ ಇನ್ಫೆಕ್ಷನ್ ಇದ್ದರೆ
ಅದೇನು ಮಾಡುತ್ತೆ, ನಮ್ಮ ಮೀಡಿಯಾದಲ್ಲಿ, ನಮ್ಮ ಕಿಟ್ ಮೀಡಿಯಾದಲ್ಲಿ ಇರುವಂತಹ ಯೂರಿಯಾ ಮೇಲೆ ಯೂರಿಯೇಸ್ ಅನ್ನೋ ಎಂಜೈಮ್ನ ಬಿಟ್ಟು ಆ ಎಂಜೈಮ್ನಿಂದ ಯೂರಿಯಾನ ಬ್ರೇಕ್ ಮಾಡಿ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡನ್ನ ರಿಲೀಸ್ ಮಾಡುತ್ತೆ. ಯೂರಿಯಾ pH ಎಷ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ನಮ್ಮದು ಅಮೋನಿಯಾ pH ಇರುತ್ತೆ. ಸೊ ಅಲ್ಲಿ ಯೂರಿಯೇಸ್ ಎಂಜೈಮ್ಸ್ ಇದ್ದರೆ ಅದೇನಾಗುತ್ತೆ, ಯೆಲ್ಲೋ ಕಲರಿಂದ ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ಆವಾಗ ನಾವೇನು ಹೇಳ್ತೇವೆ, RUT ಟೆಸ್ಟ್ ಕಿಟ್ ಪಾಸಿಟಿವ್ ಅಂತ, ಈ ಆರ್ಗನಿಸಮ್ ಈ ಕೊಟ್ಟಂಥ ಟಿಶ್ಯೂನಲ್ಲಿ ಇರಬಹುದು ಅಂತ ಕೊಡುತ್ತೆ. ಸೆನ್ಸಿಟಿವಿಟಿ ಮತ್ತು ಸ್ಪೆಸಿಫಿಸಿಟಿ ತುಂಬಾ ಚೆನ್ನಾಗಿದೆ ಈ ಟೆಸ್ಟದ್ದು, 93, 95 ಇದೆ. ಸೊ ಹೀಗಾಗಿ ಇದು ನಂಬಲಿಕ್ಕೆ ಅರ್ಹವಾಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ RUT ಟೆಸ್ಟ್ ಕಿಟ್. ಇದರಲ್ಲಿ ನಾನು ಹೇಳಿದಾಗ 3 ವಿಧ, ಜೆಲ್ಲಿ, ಲಿಕ್ವಿಡ್ ಮತ್ತು ಡ್ರೈ ಅಂತ. ಡ್ರೈದಲ್ಲಿ 1 ತಾಸು ಒಳಗಡೆ ನಮ್ಗೆ ರಿಪೋರ್ಟ್ ಸಿಗುತ್ತೆ, ಲಿಕ್ವಿಡ್ನಲ್ಲಿ 5 ನಿಮಿಷದ ಒಳಗಡೆ ರಿಪೋರ್ಟ್ ಸಿಗುತ್ತೆ, ಮತ್ತು ಜೆಲ್ಲಿ ಮೀಡಿಯಾದಲ್ಲಿ 24 ಅವರ್ಸ್ವರೆಗೂ ನಮ್ಗೆ ರಿಪೋರ್ಟ್ನ ವಿತ್ಹೆಲ್ಡ್ ಮಾಡಿ ಆಮೇಲೆ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಪ್ರಿಪ್ರೇಷನ್ ಆಫ್ RUT ಟೆಸ್ಟ್ ಕಿಟ್. ನೀವು ಯಾರಾದರೂ RUT ಟೆಸ್ಟ್ ಕಿಟ್ನ RUT ಟೆಸ್ಟನ್ನು ಮಾಡಿಸ್ಕೊಳ್ಬೇಕಾಗಿದ್ದರೆ ಎಂಡೋಸ್ಕೋಪಿ ಮುಖಾಂತರನೇ ಇದು ಆಗತ್ತೆ. ಇನ್ನೂ ಕೆಲವು ವಿಧಗಳಿದ್ದಾವೆ. ಯೂರಿಯಾ ಬ್ರೆತ್ ಟೆಸ್ಟ್ ಅಂತ ಇದೆ, ಆ್ಯಂಟಿಜನ್ ಡಿಟೆಕ್ಷನ್ನು, ಅದರದ್ದೇ ಆದಂಥ ಲೆಕ್ನಾಸ್ ಇದ್ದಾವೆ. ಸೊ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ ಬರಬೇಕಂದ್ರೆ ಡಿಸೀಸ್ ಆ್ಯಕ್ಟಿವ್ ಇರಬೇಕು, ಮುಂಚೆನೇ ಅದು ಗೊತ್ತಾಗಲ್ಲ. ಸೊ ಬಟ್ ಎಂಡೋಸ್ಕೋಪಿ ಮಾಡಿ ನಾವು ಟಿಶ್ಯೂನ್ ತೆಗೆದಾಗ ಡಿಸೀಸ್ ಆ್ಯಕ್ಟಿವ್ ಇರದೇ ಇದ್ದರೂ ಇನ್ಫೆಕ್ಷನ್ ಇದೆಯಾ ಅಲ್ವ ಅಂತ ನಮ್ಗೆ ಮಾಹಿತಿ ಸಿಗುತ್ತೆ. ಸೊ ಈ ಎಂಡೋಸ್ಕೋಪಿ ಮಾಡಿಸ್ಕೊಂಡ್ಬಿಟ್ಟು RUT ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಇಚ್ಛಿಸಿದವರು ಇದಕ್ಕೆ ಮಾಡಬೇಕಂತ ಪ್ರಿಪ್ರೇಷನ್ ಏನಪ್ಪ ಅಂತಂದರೆ, ಕನಿಷ್ಠ 2 ವಾರವರೆಗೂ ಯಾವುದೇ ಆ್ಯಂಟಾಸಿಡನ್ನು ಸೇವಿಸಬಾರ್ದು. ಪಿತ್ತಿನ ಮಾತ್ರೆಯನ್ನು ಯಾರು ಒಂದು 15 ದಿವಸವರೆಗೂ ಸೇವಿಸಿರಬಾರ್ದು. ಯಾವುದೇ ಥರನಾದ ಆ್ಯಂಟಿಬಯೋಟಿಕ್ಸನ್ನು ಸೇವಿಸಿರಬಾರ್ದು. ಎಷ್ಟು ದಿವಸ? 15 ದಿವಸ ಒಳಗೆ. ಸೊ ಆವಾಗ ನಮಗೆ ನಂಬಲಿಕ್ಕೆ ಅರ್ಹವಾಗಿರುವಂತಹ RUT ಟೆಸ್ಟು ಅಂದರೆ H. ಪೈಲೋರಿ ಟೆಸ್ಟ್, H. ಪೈಲೋರಿ ಇನ್ಫೆಕ್ಷನ್ ಇದೆಯಾ ಅಲ್ವ ಅನ್ನೋದು ಗೊತ್ತಾಗತ್ತೆ. ಸ್ನೇಹಿತರೆ, ಇದಿಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದನ್ನು ಹೊರತಾಗಿಯೂ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಯಾವುದ್ರ ಬಗ್ಗೆ, ಗ್ಯಾಸ್ಟ್ರೈಟಿಸ್ ಬಗ್ಗೆ, H. ಪೈಲೋರಿ ಬಗ್ಗೆ ಮತ್ತು RUT ಟೆಸ್ಟ್ ಕಿಟ್ ಬಗ್ಗೆ, ಸೊ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನನಗೆ ಗೊತ್ತಿದ್ದರೆ ಡೆಫಿನೆಟ್ಲಿ ನಾನು ಉತ್ತರಿಸ್ತೇನೆ. ಧನ್ಯವಾದಗಳು.